ಒಂದು ಕ್ಷೇತ್ರ ದೇವರು ನಿಮಗೆ ಡಿಸೈಡ್ ಮಾಡಿದ್ದಾನೆ. ದಟ್ ಈಸ್ ಕಾಲ್ಡ್ ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಮಾಡೋ ಕೆಲಸ ಬಾಯಿ ಮುಚ್ಕೊಂಡು ಮಾಡು, ನಿನಗೆ ಏನು ಕೊಡಬೇಕು ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ದೇವರು. ಈ ಮಕ್ಕಳಿಗೆಲ್ಲ ಏನು ಕಲಿಸ್ಬೇಕು ಅಂತ ಅಂದರೆ, ನೀವು ಬರೀ ಫಿಸಿಕಲ್ ಸ್ಟ್ರಾಂಗ್ ಇರು, ಸೈಕಾಲಜಿಕಲ್ ಸ್ಟ್ರಾಂಗ್ ಇರು ಹೇಳ್ತಾ ಇದ್ದೀವಿ ನಾವು. ಬಾಡಿ ಸ್ಟ್ರಾಂಗ್ ಇಟ್ಕೋ, ಬ್ರೈನ್ ಸ್ಟ್ರಾಂಗ್ ಇಟ್ಕೋ ಅಂತ ಹೇಳ್ತಾ ಇದ್ದೀವಿ. ಅದ್ರ ಜೊತೆ ಸ್ಪಿರಿಚುಯಾಲಿಟಿ ಕೂಡ ಮಕ್ಕಳಿಗೆ ಕಲಿಸ್ಬೇಕು. ಪ್ರತಿಯೊಂದನ್ನು ನೀವು ನಿಮ್ಮ ಅಪ್ಪ ಅಮ್ಮ ಸೇರಿ ಡಿಸೈಡ್ ಮಾಡೋಕ್ಕಾಗಲ್ಲ. ಊಪರ್ವಾಲಾ ಅಂತ ಒಬ್ರು ಇದ್ದಾರೆ, ಅವ್ರು ನೀನು ಏನಾಗಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಶಾರುಖ್ ಖಾನ್ ಡಿಸೈಡ್ ಮಾಡ್ಕೊಂಡಿದ್ರು ನಾನು ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾನ್, ಆದರೆ ಗಾಡ್ ಡಿಸೈಡ್ ಮಾಡಿದ್ದ ನೀನು ಸ್ಪೋರ್ಟ್ಸ್ಗೆಲ್ಲ ಫಿಟ್ ಅಲ್ಲಪ್ಪ, ನೀನೊಬ್ಬ ಆ್ಯಕ್ಟ್ರ್ ಆಗಬೇಕು ಅಂತ. ಅವನ ಲೈಫ್ ಹಂಗೆ ಟರ್ನ್ ತಗೊಂತು. ಹಾಗಾಗಿ ನಿಮಗೆ ಗೊತ್ತಿರಲಿ ಮಕ್ಕಳೇ, ನೀನು ಕಷ್ಟಪಟ್ಟು ಕೂಡಲೇ ಡಾಕ್ಟ್ರ್ ಆಗಲ್ಲ, ನಿಮ್ಮ ಅಪ್ಪ ಅಮ್ಮ ಫೀಸ್ ಕಟ್ಟಿದ ಕೂಡಲೇ ಡಾಕ್ಟ್ರ್ ಆಗಲ್ಲ. ಮೇಲಿಂದ ಒಬ್ಬ ಡಿಸೈಡ್ ಮಾಡಿರ್ತಾನೆ ನೀನು ಇನ್ನೇನೋ ಆಗಬೇಕು ಅಂತ. 2006, 7, 9 3 ಸರಿ IAS ಅಲ್ಲಿ ನಾನು 3rd ಸ್ಟೇಜ್ವರೆಗೂ ಹೋಗಿದ್ದೀನಿ. ಒಂದು ಹಂತ ಕ್ಲಿಯರ್ ಆದರೆ IAS ಆಫೀಸರ್. ಆದರೆ ನಾನು ಆಗಲಿಲ್ಲ ಅಂದ ಕೂಡಲೇ ನಾನು IAS ಆಗಿಲ್ಲ ಅಂತ ನಾನು ಸುಸೈಡ್ ಮಾಡ್ಕೊಂಡ್ಬಿಟ್ಟಿದ್ರೆ ಇವತ್ತು ಕೋಟ್ಯಂತರ ಕನ್ನಡದ ಹುಡುಗರಿಗೆ ಗೈಡ್ ಮಾಡೋಕ್ಕೊಬ್ಬ ಮೇಸ್ಟ್ರೇ ಇರ್ತಿರ್ಲಿಲ್ಲ. ದಟ್ ರೀಸನ್ ನನ್ನ ಬದುಕನ್ನು ಗಾಡ್ ಡಿಸೈಡ್ ಮಾಡಿದ್ದಾನೆ. ಇವತ್ತೊಬ್ಬ IAS ಆಫೀಸರ್ ಪೋಸ್ಟ್ ಹಾಕಿದರೆ 200 ಜನ ನೋಡಲ್ಲ, ಬಟ್ ನಾನೊಂದು ವಿಡಿಯೋ ಮಾಡಿದೆ ಅಂದರೆ 1 ಲಕ್ಷ ಜನ ನೋಡ್ತಾರೆ ಒಂದೇ ದಿನಕ್ಕೆ. ಬಿಕಾಸ್ IAS ಅನ್ನೋದೇ ದೊಡ್ಡ ಹುದ್ದೆ ಅಂತಲ್ಲ, ನನಗೆ ಡಿಸೈಡ್ ಮಾಡಿದ್ದಾನೆ ಗಾಡ್, ನೀನು ಮೇಸ್ಟ್ರೇ ಸರಿ ಮಗನೇ, ಮೇಸ್ಟ್ರ್ ಆಗಬೇಕು ಅಂತ. ಹಾಗೆ ನಿಮ್ಮೊಳಗೊಬ್ಬ ಪವರ್ಫುಲ್ ವ್ಯಕ್ತಿ ಇದ್ದಾನೆ. ಅವನು ಯಾರಿದ್ದಾನೆ ಅಂತ ನಿಮ್ಗೆ ಹೀಗೆ ಗೊತ್ತಾಗಲ್ಲ. ಒಂದು ಸ್ವಲ್ಪ ಸೈಕಲ್ ಹೊಡಿಬೇಕು.